ನಮಸ್ತೆ ವೀಕ್ಷಕರೇ. ಸುಮಾರು ಎಲ್ಲ ಥರ ಸಮಸ್ಯೆಗಳಿಗೂ ನನ್ನಿಂದ ಸಾಧ್ಯವಾದಷ್ಟು ನಿಮಗೆ ನೀವಾಗಿ ಮಾಡ್ಕೊಳ್ಳೋಂಥ ವಿಡಿಯೋಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗಲೂ ಅದೇ ರೀತಿ ಈ ಕಾಲದಲ್ಲಿ ಚಿಕ್ಕ ವಯಸ್ಸಿಂದ ದೊಡ್ಡವರವರೆಗೂ ಎಲ್ಲರಿಗೂ ಬರ್ತಿರೋ ಸಮಸ್ಯೆ ಮೊಣಕಾಲು ನೋವುಗಳು ಅಥವಾ ಕ್ಯಾಲ್ಶಿಯಂ ಸಮ್ ಪ್ರಾಬ್ಲಮ್ಸ್. ಇನ್ನು ಕೆಲವರಿಗೆ ಈ ವಾತಗಳು, ವಾಯು ಜಾಸ್ತಿಯಾಗಿ ಜೈಂಟು ಅಥವಾ ಕೀಳುಗಳು, ಎಲ್ಲಂದ್ರೆ ಈ ಕೀಳುಗಳೆಲ್ಲ ಹಂಗೆ ಹಿಡ್ಕೊಳ್ಳೋವಂಥ ಸಮಸ್ಯೆಗಳಾಗಲಿ, ಕೆಲವ್ರಿಗೆ ಮೂಳೆ ಸೋದೋಗ್ತಾ ಇದೆ, ಇಲ್ಲ ನರ ಉಳುಕಿದೆ, ಮೂಳೆ ಸೀಳಿದೆ, ನಾನು ಸುಮಾರು ಆಯಿಲ್ಮೆಂಟು ಕ್ರೀಮ್ಗಳೆಲ್ಲ ಬಳಸಿದ್ದೀನಿ, ವಾಸಿ ಆಗ್ತಿಲ್ಲ ಅಂದಾಗ ನಿಮ್ಮ ಸ್ವಂತವಾಗಿ ನಿಮ್ಮ ಅಕ್ಕಪಕ್ಕ ಇರುವಂಥ ಗಿಡಮೂಲಿಕೆಗಳಿಂದಾನೇ ಅದ್ಭುತವಾದ ಔಷಧಿ ಮಾಡ್ಕೊಳ್ಳೋ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಂದು ಗಿಡಮೂಲಿಕೆ ತಂದು ನಿಮಗೆ ನೀವಾಗಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ. ಆವಾಗ ಶಾಶ್ವತ ಪರಿಷ್ಕಾರಗಳನ್ನು ಸಿಗುತ್ತೆ. ಯಾಕಂದರೆ ನಮ್ಮ ಋಷಿ ಮುನಿಗಳು, ನಮ್ಮ ಗುರುಗಳು ಎಲ್ಲ ಸಮಸ್ಯೆಗಳಿಗೂ ನಮ್ಮ ಈ ಸೃಷ್ಟಿ ಮೊದಲಾದಾಗಿಂದ ಇಲ್ಲಿವರೆಗೂ ಪರಿಷ್ಕಾರಗಳನ್ನು ಕೊಟ್ಟವ್ರೆ. ನಾವು ಅದನ್ನೆಲ್ಲ ಬಿಟ್ಟು ಕಾಲ ಬದಲಾಗ್ತಿದೆ, ನಾವು ಬದಲಾಗಬೇಕು, ಹಳೆ ಪದ್ಧತಿಗಳು ಬಿಡಬೇಕಂತ ಬಿಟ್ಟೋಗಿದ್ದಕ್ಕೆ ಇವಾಗ ಭಾಳಷ್ಟು ಜನಕ್ಕೆ 24 ಗಂಟೆ ದಿನ ಮಾತ್ರ ತಗೊಂಡಿಲ್ಲ ಅಂದರೆ ಕೂರೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ, ನಡೆಯೋಕ್ಕೆ ಕೂಡ ಆಗಲ್ಲ, ಓಡಾಡೋಕ್ಕಾಗಲ್ಲ ಅಂಥ ಸಮಸ್ಯೆಗಳಿದೆ. ಇಲ್ಲಿ ಪ್ರತಿಯೊಂದು ವಿದ್ಯೆ, ಯಾವುದೇ ಒಂದು ಗಿಡಮೂಲಿಕೆ ಆಗಲಿ, ಒಂದು ವೈದ್ಯ ಆಗಲಿ ಹೇಳ್ತಿದ್ದೀನಿ ಅಂದರೆ ನಾನು ಗುರುಗಳ ಮುಖಾಂತರ ಪ್ರತಿಯೊಂದು ಕಲಿತು ಅನುಭವಿಸಿರೋ ವಿದ್ಯೆಗಳನ್ನೇ ತಿಳಿಸ್ತಿದ್ದೀನಿ. ಎಲ್ಲಕ್ಕೂ ನಮ್ಮ ಹತ್ರ ಆಧಾರಗಳು ಸಹ ಇದೆ. ಇಲ್ಲಿ ನೋಡಿ, ತಾಳೆಗರಿಗಳು 1,000, 1,500 ವರ್ಷ ಹಳೆ ತಾಳೆಗರಿಗಳು ಕೂಡ ಎಲ್ಲ ಆಧಾರಗಳು, ಸಾಕ್ಷ್ಯಾಧಾರಗಳ ಸಹಿತವಾಗಿ ನಿಮ್ಮ ಮುಂದೆ ಇದನ್ನ ತಿಳಿಸ್ಕೊಡ್ತಿದ್ದೀನಿ. ಯಾಕಂದ್ರೆ ಕೆಲವರು ಇದರಿಂದ ಸೈಡ್ ಎಫೆಕ್ಟ್ ಬಂದ್ಬಿಡ್ತದ, ನಾವು ಇದನ್ನ ತಗೊಂಡ್ರೆ ಹೋಗ್ಬಿಡ್ತೀವ, ಏನಾರು ಆಗ್ಬಿಡ್ತದ ಅಂತ ಕೂಡ ಬಹಳಷ್ಟು ಜನ ಭಯಪಡ್ತಾರೆ. ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಪ್ರತಿಯೊಬ್ಬರು ಮಾಡ್ಕೊಳ್ಳಿ. ಈ ಮೂಳೆಗಳು, ಈ ನೋವುಗಳು, ವಾತಗಳು, ವಾಯುಗಳು, ಈ ಸಮಸ್ಯೆಗಳೆಲ್ಲಕ್ಕೂ ಏನೇನು ಬೇಕು ಅಪ್ಲೈಗಿದೆ ಆಯಿಲ್. ಇಲ್ಲಿ ನೋಡಿ, ನೀಲಗಿರಿ ಎಲೆ, ಇದನ್ನೇ ಕರ್ಪೂರ ಎಲೆ ಅಂತ ಕೂಡ ನಾವು ಕರಿತೀವಿ, ನೀಲಗಿರಿ ಎಲೆ ಅಂತ ಕೂಡ ಕರಿತೀವಿ. ಈ ಎಲೆಯನ್ನ ಒಂದು 50 ಗ್ರಾಮ್ ತಗೊಂಡ್ಬಂದು, ನಮಗೆ ಕರಿ ಉಮ್ಮತ್ತಿ ಎಲೆ ಚೆನ್ನಾಗಿ ನೋಡ್ಕೊಳ್ಳಿ, ಎಷ್ಟು ಕಡ್ಡಿ ಎಲೆ ಎಷ್ಟು ಕಪ್ಪುಗಿದೆ. ಇದು ಕರಿ ಉಮ್ಮತ್ತಿ. ಇದರಲ್ಲಿ ಬಿಳಿದು, ಕೆಂಪುದು, ಎಲ್ಲೋ 5-6 ಥರನೂ ಇದೆ. ಕರಿ ಉಮ್ಮತ್ತಿ ತಗೊಳ್ಳಿ, ತುಂಬ ಶ್ರೇಷ್ಠವಾಗಿರುತ್ತೆ. ಅದೇ ರೀತಿ ಲಕ್ಕಿ ಸೊಪ್ಪು ನೋಡಿ, ಇದರಲ್ಲಿ ಕೃಷ್ಣ ಲಕ್ಕಿ ಇದೆ, ಬಿಳಿ ಲಕ್ಕಿ ಇದೆ, ಕರಿ ಲಕ್ಕಿ ಇದೆ. ಈ ಲಕ್ಕಿ ಸೊಪ್ಪು ಕೂಡ ಒಂದು 100 ಗ್ರಾಮ್ ತಗೊಳ್ಳಿ. ಉಮ್ಮತ್ತಿನೂ 100 ಗ್ರಾಮು, ಲಕ್ಕಿ ಸೊಪ್ಪು 100 ಗ್ರಾಮು. ನಿಮಗೆ ಈ ಕರ್ಪೂರ ಎಲೆ ಮಾತ್ರ 50 ಗ್ರಾಮ್ ತಗೊಳ್ಳಿ. ಎಕ್ಕೆ ಗಿಡ, ಈ ಎಕ್ಕೆ ಎಲೆ 11 ಎಲೆ ಹಸಿದು, 11 ಎಲೆ ಹಣ್ಣಾಗಿರೋದು, 21 ಎಲೆ ತಗೊಳ್ಳಿ. ತಂಗಡಿ ಸೊಪ್ಪು, ತಂಗೇಡಿ ಸೊಪ್ಪು, ತಂಗಡಿ ಸೊಪ್ಪು ಅಂತ ನಾವು ಕರಿತೀವಿ. ಈ ತಂಗಡಿ ಸೊಪ್ಪನ್ನು ಕೂಡ ನೀವು ಒಂದು 100 ಗ್ರಾಮ್ ಅಷ್ಟು ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇದು ಹರಳೆಣ್ಣೆ ಗಿಡ, ಹರಳೆಣ್ಣೆ ಕಾಯಿಗಳು ಕೂಡ ಇದೆ. ಆ ಕಾಲದಲ್ಲಿ ಇದನ್ನೇ ಹೊಟ್ಟೆಗೆ ಬಳಸೋರು, ತಲೆಗೆ ಬಳಸೋರು, ಎಲ್ಲಕ್ಕೂ ಇದೇ ಬಳಸೋರು. ಅದಕ್ಕೆ ಯಾವ ರೋಗ ಇರ್ತಿಲ್ಲ. ಶರೀರದಲ್ಲಿರೋ ಅಷ್ಟು ವಾತಗಳನ್ನ ಹೊರಗಾಕುವಂಥ ಕೆಪಾಸಿಟಿ ಈ ಗಿಡಕ್ಕಿದೆ. ಈ ಗಿಡ ಸಮೂಲ ತಗೋಬೋದು. ಬೇರಿನ ಬೆರಡು, ಗಿಡದ ಬೆರಡು, ಬೊಬ್ಬಡಿ ಅಂದರೆ ಎಲೆ, ಕಾಯಿ ಎಲ್ಲ ಕೂಡ ತಗೊಂಡು ಒಂದು 100 ಗ್ರಾಮ್ 200 ಗ್ರಾಮ್ ಹಾಕಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿ ನೋಡಿ, ಇದು ಅತಿಬಲ, ಮಹಾಬಲ, ಅತಿಬಲ ಅಂತ ಕರಿತೀವಿ. ಎಲ್ಲೋ ಕಲರ್ ಹೂವು ಬಿಡುತ್ತೆ ನೋಡಿ, ಇಲ್ಲಿದೆ ಗುಂಡು ಗುಂಡು ಕಾಯಿಗಳು. ಈ ಅತಿಬಲ ಗಿಡನೂ ಕೂಡ ಬೇರುಗಳು ಒಂದು 9 ಬೇರು, ಆ ಗಿಡ ಕಡಿದು ಬೇರು ತಗೊಂಬಂದು ಅರ್ಧ ಕುಟ್ಟಿ ಪೂರ್ತಿ ಕುಟ್ಟಕ್ಕೆ ಅದಾಗಲ್ಲ. ಅದೇ ರೀತಿ ಇದನ್ನ ನಾವು ನೋಡಿ, ಕಸುವಿಂದ ಹಾಕುವಂತ ತೆಲುಗಲ್ಲಿ ಕರೀತಾರೆ ಕಸುವಿಂದ ಎಲೆ, ಕನ್ನಡದಲ್ಲಿ ಇದಕ್ಕೆ ಇನ್ನೂ ಬೇರೆ ಹೆಸರಿದೆ. ಇದು ಎಲ್ಲೋ ಕಲರ್ ಹೂವು ಬಿಡುತ್ತೆ, ಕಾಯಿ ನಮ್ಮ ಗೌರಿ ಕಾಯಿ ಇದ್ದಂಗೆ ಉದ್ದುದ್ದಕ್ಕಿರುತ್ತೆ. ಇದು ಕಸುವಿಂದ ಗಿಡ ಅಂತ. ಇದ್ರ ಎಲೆ ಒಂದು 200 ಗ್ರಾಮ್ ತಗೊಳ್ಳಿ. ಹೈಯೆಸ್ಟ್ ಕ್ಯಾಲ್ಸಿಯಂ ಇರುವಂಥ ಗಿಡ ಇದು. ನಾಯ ತುಳಸಿ, ಕಮ್ಮಗಗ್ಗರಿ ಅಂದರೆ ತುಂಬ ಸುಗಂಧ ದ್ರವ್ಯ ಬರುವಂಥ, ಸ್ಮೆಲ್ ಬರುವಂಥ ಗಿಡ. ಇದು ನಾಯಿ ತುಳಸಿ ಅಂತ ಕೂಡ ಕರಿತೀವಿ. ತುಳಸಿ ಗಿಡನೇ ದೊಡ್ಡೆಳೆ, ದೊಡ್ಡದು. ಈ ಬೇಜಿನ ಜನ ಮನೆಗಳ ಹತ್ರ ನಟ್ಕೊಂಡು ಬೆಳೆಸ್ಕೊಂಡಿರ್ತಾರೆ. ಇದನ್ನೊಂದು 50 ಗ್ರಾಮ್ ತಗೊಂಬನ್ನಿ. ಇವೆಲ್ಲ ಪೇಸ್ಟ್ ನೀಟಾಗಿ ಪೇಸ್ಟ್ ಮಾಡಿಟ್ಕೊಂಡು ಒಂದು ಮಡಿಕೆ ಆಗಲಿ ಅಥವಾ ತಾಮ್ರದ್ದು ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಈ ಪೇಸ್ಟ್ ಎಲ್ಲ ಟೋಟಲ್ ಎಷ್ಟಾಗಿದೆ ಅಂತ ನೋಡಿಕೊಂಡು, ಇದೆಲ್ಲ 1 ಲೀಟ್ರ್ ಬಂದಿದೆ ಅಂದರೆ ಈ 1.5ರಿಂದ 2 ಲೀಟ್ರ್ ಎಣ್ಣೆ ಸೇರಿಸಿ. ಏನು ಎಣ್ಣೆ ಸೇರಿಸ್ತೀರಾ? 1 ಲೀಟ್ರ್ ಸಾಸಿವೆ ಎಣ್ಣೆ, 1 ಲೀಟ್ರ್ ಒರಿಜಿನಲ್ ಎಳ್ಳೆಣ್ಣೆ ಸೇರಿಸಿ
ಈ ಸೊಪ್ಪುಗಳಲ್ಲಿರೋ ರಸ ಎಲ್ಲ ಅಷ್ಟು ಇಮುರೋಗಿ ಬರೀ ಎಣ್ಣೆ ಮಾತ್ರ ಉಳಿಯೋ ಗಂಟ ಸಣ್ಣ ಉರಿಯಲ್ಲಿ ಕಾಯಿಸ್ತಾ ಬನ್ನಿ. ಈ ಸೊಪ್ಪಿನ ರಸ ಎಲ್ಲ ಇಮುರೋಗಿದೆ, ಇನ್ನೇನಿಲ್ಲ, ಇದರಲ್ಲಿ ನೊರೆ ಬರುತ್ತೆ ಬೇಯಬೇಕಾದ್ರೆ, ಅದೆಲ್ಲ ನಿಂತೋಗಿದೆ ಅಂದಾಗ ಈ ಪೇಸ್ಟ್ ಒಂದು ಸ್ವಲ್ಪ ಒಂದು ಬಟ್ಲಲ್ಲಿ ತೆಗೆದುಬಿಡಿ. ಎಲ್ಲ ತೆಗೆದುಕೊಂಡು ಎಣ್ಣೆ ಅದರಲ್ಲೇ ಇಟ್ಟು ಇದಕ್ಕೆ ಒಂದು 100 ಗ್ರಾಮ್ ನಮ್ಮ ಕಾಳು ಮೆಣಸಿನ ಪುಡಿ, ಅದೇ ರೀತಿ ಜೀರಿಗೆ, ವಾಮು, ಈ ವಸ್ತುಗಳನ್ನ ಅರ್ಧ ಕುಟ್ಟಿ ಆ ಎಣ್ಣೆಯಲ್ಲಿ ಹಾಕಿ ಸಣ್ಣಗೆ, ತುಂಬ ತಣ್ಣಗಾದಾಗಲ್ಲ, ಸ್ವಲ್ಪ ಬಿಸಿ ಇರಬೇಕು. ಆ ಟೈಮಲ್ಲಿ ಹಾಕಿದಾಗ ಅದು ಕೂಡ ಉಕ್ಕಿ ಅದರಲ್ಲಿರೋ ನೊರೆ, ಆ ಎಣ್ಣೆ ಅಂಶ ಎಲ್ಲ ಇದಕ್ಕೆ ಬರುತ್ತೆ, ಅದರ ಗುಣ ಎಣ್ಣೆಗೆ ಬರ್ತದೆ. ಆ ನಂತರ ಇದು ತಣ್ಣಗಾದ ಮೇಲೆ 50 ಗ್ರಾಮ್ ಗಡ್ಡೆ ಕರ್ಪೂರ, 50 ಗ್ರಾಮ್ ವಾಮ್ ಹೂವು ಅಂತ ಅಂಗಡಿಯಲ್ಲಿ ಕೇಳಿದ್ರೆ ಕೊಡ್ತಾರೆ ನಮಗೆ. ಪುದೀನ ಹೂವು, ವಾಮ್ ಹೂವು ಅಂದರೆ ಕೊಡ್ತಾರೆ. 50 ಗ್ರಾಮ್ ವಾಮ್ ಹೂವು, 50 ಗ್ರಾಮ್ ಪುದೀನ ಹೂವು, ಈ ಗಡ್ಡೆ ಕರ್ಪೂರ ಮೂರನ್ನು ತಗೊಂಬಂದು ಒಂದು ಬಟ್ಲಲ್ಲಿ ಹಾಕಿಟ್ಬಿಟ್ರೆ 1 ಅವರಲ್ಲಿ 3 ಕಾರ್ ಸೇರಿಸಿದ್ರೆ ನೀವು ವಾಟರ್ ಹಾಕ್ಬಿಡ್ತದೆ. ಈ ಎಣ್ಣೆ ತಣ್ಣಗಾದ್ಮೇಲೆ ಆ ವಾಟರ್ನ ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆ ಎಣ್ಣೆ ಎತ್ತಿಟ್ಕೊಂಡು ಪ್ರತಿಯೊಬ್ಬರು ಪಕ್ಷವಾತ ಆಗಿರಲಿ, ಪ್ಯಾರಾಲಿಸಿಸ್ ಅಂತಾರೆಲ್ಲ, ಕೈ ಕಾಲು ಒಂದು ಸೈಡ್ ಬಿದ್ದೋಗಿದೆ, ಅರ್ಧ ಬಿದ್ದೋಗಿದೆ ಅಂಥವರಾಗಲಿ, ಮೊಣಕಾಲು ನೋವಿರೋರು, ಕ್ಯಾಲ್ಸಿಯಂ ಪ್ರಾಬ್ಲಮ್ಸ್ ಇರೋರು ಕೂಡ ಇದನ್ನು ಬಳಸ್ಕೊತಾ ಬರೋದು, ಸಮಸ್ಯೆ ಏನೂ ಇಲ್ಲ. ಇದೇ ರೀತಿ ನೀವು ಹೊಟ್ಟೆಗೆ ಏನೋ ಔಷಧಿಗಳು ತಗೋಬೇಕಂತ ನಾನು ಆಲ್ರೆಡಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅದನ್ನು ನೋಡಿ ಹೊಟ್ಟೆಗೆ ಬಳಸ್ಕೊತ ಇದನ್ನು ಬಳಸ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಇದು ಬಳಸಬೇಕಾದ್ರೆ ಹಸಿಮೆಣಸು, ಗೋಂಗೂರ, ಕುಂಬಳಕಾಯಿ, ಅಣಬೆ, ಮೇಯ್ನಾಗಿ ಚಿಕನ್ನು, ಟೀ, ಕಾಫಿ, ಆಲೂಗಡ್ಡೆ, ಈ ವಾತ ಪದಾರ್ಥಗಳನ್ನು ಪರಿಪೂರ್ಣವಾಗಿ ಬಿಡಬೇಕು. ವಾಯು ಪದಾರ್ಥಗಳನ್ನು ಬಿಡಬೇಕು. ಇದನ್ನು ಬಿಟ್ಟು ಮಿಕ್ಕಿದ ಆಹಾರ ಎಲ್ಲ ಬಳಸ್ಬೋದು. ಕೆಲವರು ಮಾಂಸಾಹಾರವನ್ನು ತಿನ್ನೋರು ಚಿಕನ್ ತಿಂದರೆ ಏನಾಗುತ್ತೆ, ಚಿಕನ್ ತಿಂದರೆ ನಿಮ್ಮ ಶರೀರದಲ್ಲಿರೋ ನರಗಳು ಪೂರ್ತಿಯಾಗಿ ವೀಕ್ ಆಗೋಗುತ್ತೆ, ಕಣಗಳು ಸತ್ತೋಗುತ್ತೆ. ಇನ್ನು ಮೇಕೆ ಮಾಂಸ ತಿನ್ನಿ, ಕುರಿ ಮಾಂಸ ತಿನ್ನಿ, ಬೇರೆ ನಿಮ್ಮ ಕಂಫರ್ಟಬಲ್. ಆದಷ್ಟು ಈ ಫಾರಂ ಕೋಳಿನ ಅವಾಯ್ಡ್ ಮಾಡ್ತಾ ಈ ಮೆಡಿಸಿನ್ಸ್ ಕಂಪ್ಲೀಟ್ ಆಗೋವರೆಗೂ ಈ ಪಥ್ಯಗಳಿದ್ದು ಇದನ್ನು ದಿನನಿತ್ಯ ಬೆಳಗ್ಗೆ ಸಂಜೆ 2 ಸಲ ಬಳಸ್ಕೊತ ಬಂದರೆ ಖಂಡಿತವಾಗ್ಲೂ ನಿಮಗೆ ಈ ಸಮಸ್ಯೆಯಿಂದ ಹೊರಗೆ ಬೀಳ್ಬೋದು. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬಳಸ್ಕೋಬೇಕು. ಈ ಥರ ಸಮಸ್ಯೆ ಯಾರ್ಯಾರಿಗಿದೆಯೋ ಈ ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿಮ್ಮ ಸಮಸ್ಯೆಗಳು ಏನಾರು ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆ ಸಮಸ್ಯೆಗೆ ಸಂಬಂಧಪಟ್ಟಿದ್ದ ಔಷಧಿಯನ್ನು ನಾನು ತಿಳಿಸ್ಕೊಡ್ತೀನಿ. ನಮಸ್ತೆ.